2,00,000 ರೂಪಾಯಿಗಳ ಅವರ ಕುಟುಂಬಕ್ಕೆ ಒಂದು ತಾತ್ಕಾಲಿಕ ನೆರವನ್ನ ನೀಡತಕ್ಕಂಥದ್ದು. ಈ ದೃಷ್ಟಿನಲ್ಲಿ ಏನು ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣದಿಂದಾಗಿ ಯಾರು ಕೂಡ ನಾವು ಸಾಂತ್ವನ ಹೇಳಲಿಕ್ಕೆ ಬರದಾಗಲಿ ಅಥವಾ ಅವ್ರಿಗೇನಾದ್ರು ಒಂದು ಪರಿಹಾರವನ್ನ ದೊರಕಿಸ್ಕೊಡ್ತಕ್ಕಂಥದ್ದಾಗಲಿ ಮಾಡ್ಲಿಕ್ಕಾಗಿಲ್ಲ, ವಿಳಂಬ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಸಹಮತ ವ್ಯಕ್ತಪಡಿಸ್ತೇವೆ. ಪಾಪ ಹುಡುಗರದು ಎಲ್ಲ 11 ವರ್ಷ, 12 ವರ್ಷ, 13 ವರ್ಷ ಈ ರೀತಿ ವಯಸ್ಸಿನ ಮಕ್ಕಳು. ಪಾಪ ಅವರು ತಂದೆ ತಾಯಿಯಂದಿರು ಗಂಡು ಮಕ್ಕಳನ್ನ ಬೆಳೆಸಿ ವಿದ್ಯಾವಂತನ ಮಾಡಿ ನಾವು ಅವರಿಂದ ಉತ್ತಮ ಜೀವನ ನಡೆಸಬೇಕು ಅಂತೇಳಿ ಅಪೇಕ್ಷೆ ಇಟ್ಟಿರ್ತಾರೆ, ಮಹದಾಸೆನೂ ಇಟ್ಟಿರ್ತಾರೆ. ಆದರೆ ಆ ರೀತಿಯ ವಯಸ್ಸಿನ ಮಕ್ಕಳು ಹಸು ನೀಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸನ್ನು ತಂದಿದೆ. ಮತ್ತೆ ಆ ರೀತಿಯ ಘಟನೆಗಳು ನಡಿಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆನೂ ಕೂಡ ಇದೆ. ಈಗಾಗಲೇ ವಿಶ್ವಾಸ್ ಅಂತ ಒಬ್ಬ ಹುಡುಗ, ಜೀವನ್ ಅಂತಕ್ಕಂಥವನು, ಸಾತ್ವಿಕ್ ಮತ್ತು ಪೃಥ್ವಿ 4 ಜನವೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥ ಮಕ್ಕಳು. ಈ ಮಕ್ಕಳ ಕುಟುಂಬದವರಿಗೆ ನಾವು ಸಾಂತ್ವನವನ್ನ ಈಗ ಹೇಳ್ತಕ್ಕಂಥದ್ದು. ಮತ್ತೆ ಏನೇ ಪರಿಹಾರ ಕೊಟ್ಟರು ಕೂಡ ಹೋದಂತ ಜೀವಕ್ಕೆ ಬೆಲೆ ಅಂತೇಳಿ ಜೀವಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ನಾವು ಸುಮ್ಮನೆ ಏನೋ ಅವ್ರ ಕುಟುಂಬಕ್ಕೆ ಒಂದು ತಾತ್ಕಾಲಿಕ ಒಂದು ನೆರವು ಇರಲಿ ಅಂತೇಳಿ ಮುಖ್ಯಮಂತ್ರಿಗಳು ಮಂಜೂರಾತಿ ಮಾಡಿದ್ರು, ಅದನ್ನು ನಾವು ತಲುಪಿಸಿದ್ದೇವೆ. ಈಗ ಇಷ್ಟು ಮುತ್ತಿಗೆ ಗ್ರಾಮಕ್ಕೆ ಸೀಮಿತವಾದಂಥ ವಿಚಾರ ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಬೇರೆ ಎಲ್ಲರೂ ಕೂಡ 3 ಗಂಟೆಗೆ ಏನು SP ಅವರ ಕಚೇರಿನಲ್ಲಿ ನಮ್ಮ ಗೃಹ ಮಂತ್ರಿಗಳು ಏನು ಆಗಮಿಸಿದ್ದಾರೆ, ಈ ನಮ್ಮ ಜಿಲ್ಲೆಯ ಎಲ್ಲ ಆಗುಹೋಗುಗಳ ಬಗ್ಗೆನೂ ಕೂಡ ಅವರು ಇವತ್ತು ಪರಿಶೀಲನೆ ಮಾಡೋರಿದ್ದಾರೆ. ಆ ನಂತರ ನಿಮ್ಮನ್ನು ಕೂಡ ಮತ್ತೊಮ್ಮೆ ಇಲ್ಲಿನ ಊರಿಂದು ಮತ್ತೆ ನಮ್ಮ ಇನ್ನೊಂದು ಹಳ್ಳಿನಲ್ಲಿ ಅಲ್ಲಿ 3 ಜನದ್ದು ಕೂಡ ನರಸೀಪುರ ಅಲ್ಲಿ ಜಾವಗಲ್ಲು ಅಲ್ಲಿ ಒಂದು 3 ಜನದ್ದು ಈ ತರ ಇದೆ. ಅದನ್ನು ಮುಗಿಸಿ 3 ಗಂಟೆಗೆ ಪೊಲೀಸ್ ಅಧಿಕಾರಿಗಳವರ ಕಚೇರಿನಲ್ಲಿ ಸಭೆಯನ್ನು ಕೂಡ ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಟ್ಟಿಗೆ ನಿಮ್ಮನ್ನು ಉದ್ದೇಶಿಸಿ ಎಲ್ಲ ವಿವರವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾರೆ ಅಂತ ಹೇಳಿ ಈ ಊರಿಗೆ ಸೀಮಿತವಾದಂಥ ಮಾಹಿತಿಯನ್ನ ನಾನು ನೀಡಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.